ನಮಸ್ಕಾರ. ನಾನು ಡಾಕ್ಟರ್ ಅಸ್ಗರ್ ಬೇಗ್ CI, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ದಿನ ಈ ಒಂದು TV ಮಾಧ್ಯಮ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಒಂದು ಡೆಂಗು ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಂತ ನಾನು ಮನವಿ ಮಾಡ್ಕೊತೀನಿ. ಯಾಕೆಂದರೆ ಡೆಂಗುವಿಂದ ಯಾರೂ ಭಯಭೀತರಾಗಬಾರ್ದು. ಡೆಂಗು ಒಂದು ವೈರಾಣು ಕಾಯಿಲೆ. ಆ ಡೆಂಗುಗೆ 7 ದಿವಸ ಕಾಯಿಲೆಗಳು. ಇದು 7th day ಫೀವರ್ ಅಂತಾರೆ ಕೆಲವರಲ್ಲಿ. ಸೊ ಇದು ಏನಾಗುತ್ತೆ ಅಂದರೆ, ಹಗಲು ಸೊಳ್ಳೆ ಕಚ್ಚಿದರೆ, ಏಡಿಸ್ ಈಜಿಪ್ಟಿ ಅಂತ ಸೊಳ್ಳೆ ಇರುತ್ತೆ, ಆ ಸೊಳ್ಳೆ ಕಚ್ಚಿದರೆ ಡೆಂಗು ವೈರಾಣು ಒಬ್ಬ ಡೆಂಗು ಕಾಯಿಲೆ ಇರೋ ಮನುಷ್ಯನಿಗೆ ಕಚ್ಚಿಬಿಟ್ಟು ಅಲ್ಲಿಂದ ಮತ್ತೆ ಇನ್ನೊಂದು ಮನುಷ್ಯನಿಗೆ ಕಚ್ಚಿದರೆ ಈ ವೈರಾಣು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಇದಕ್ಕೆ ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆ ಕ್ರಮನೇ ಇದು ಒಳ್ಳೆಯದು. ಇಲ್ಲಿದ್ರೆ ಏನಾಗುತ್ತೆ, ಒಂದು ಚಿಕಿತ್ಸೆ, ಒಂದು ಮುನ್ನೆಚ್ಚರಿಕೆ ಕ್ರಮ ಏನು ಮಾಡಬೇಕಂದ್ರೆ, ನಮ್ಮ ಅಕ್ಕಪಕ್ಕ ಜಾಗ, ಈ ತೊಟ್ಟಿಗಳಲ್ಲಿ ನೀರಿರುತ್ತೆ, ಈ ಕೊಡದಲ್ಲಿ ನೀರಿರುತ್ತೆ, ಮತ್ತು ಗುಂಡಿಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಯಾಕಂದರೆ ಇವಾಗ ಮಳೆಗಾಲ. ಸೊ ಜೂನ್, ಜುಲೈ, ಆಗಸ್ಟ್ವರೆಗೂ ಮಳೆಗಾಲ ಇರುತ್ತೆ. ಸೊ ಈ ಮಳೆ, ವಿಪರೀತ ಮಳೆ ಆದರೆ ಆವಾಗ ಗುಂಡಿಗಳಲ್ಲಿ ನೀರು ನಿಂತ್ಕೊಂಡು, ಚರಂಡಿಗಳಲ್ಲಿ ನೀರು ಇಟ್ಕೊಂಡು ಇದು ಈ ಸೊಳ್ಳೆಗಳ ಉತ್ಪನ್ನ ತಾಣಗಳು ಆಗಿಬಿಡುತ್ತೆ, ಬ್ರೀಡಿಂಗ್ ಸೆಂಟರ್ಸ್ ಅಂತಾರೆ. ಸೊ ಈ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಸೊ ಈ ಈಡಿಸ್ ಈಜಿಪ್ಟಿ ಸೊಳ್ಳೆಗಳು ಕಚ್ಚಿದರೆ ಈ ಡೆಂಗು ವೈರಾಣು ಒಬ್ಬರಿಂದ ಒಬ್ರಿಗೆ ಹಡ್ಬಿಟ್ಟು ಈ ಡೆಂಗು ಎಪಿಡೆಮಿಕ್ ಸ್ಟಾರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಡೆಂಗು ಅಂದರೆ ತಕ್ಷಣ ಭಯಭೀತರು ಆಗಬಾರ್ದು. ನಾವು ತಕ್ಷಣ ಜ್ವರ ಬಂದರೆ ತಕ್ಷಣ ನಾವು ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ, ಸಾರ್ವಜನಿಕ ತಾಲೂಕು ಹಾಸ್ಪಿಟ್ಲ್ ಆಗಲಿ, ಅಥವಾ ಜಿಲ್ಲಾ ಆಸ್ಪತ್ರೆ, ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಬಂದರೆ ನಾವು ರಕ್ತ ಪರೀಕ್ಷೆ ಮಾಡಿಬಿಟ್ಟು, ಅದಕ್ಕೆ 2 ಥರದ ವಿಧಾನಗಳಿದೆ. ಒಂದು NS ಕಾರ್ಡ್ ಅಂತಿದೆ, ಇನ್ನೊಂದು ಎಲಿಸಾ ಟೆಸ್ಟ್ ಇದೆ. NS ಕಾರ್ಡ್ ಪಾಸಿಟಿವ್ ಬಂದ್ರೂ ನಾವು ಸಸ್ಪಿಷಿಯಸ್ ಡೆಂಗು ಅಂತ ಹೇಳಿಬಿಟ್ಟು ಎಲಿಸಾ ಟೆಸ್ಟ್ಗೆ ಕನ್ಫರ್ಮೇಷನ್ ಕೊಡ್ತೀವಿ. ನಮ್ಮ ಡಿಸ್ಟಿಕ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಇದೆ ನಮ್ಮಲ್ಲಿ, ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ. ಸೊ ಅಲ್ಲಿ ಪಾಸಿಟಿವ್ ಬಂದರೆ ಡೆಂಗು ಫೀವರ್ ಕನ್ಫರ್ಮೇಷನ್ ಬರುತ್ತೆ. ಸೊ ಆವಾಗ ಏನು ಮಾಡ್ತೀವಿ, ನಾವು ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್. ನಮ್ಮದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದೆ. ಬಂದ ತಕ್ಷಣ ಏನು ಮಾಡಬೇಕು, ರಕ್ತ CBC ಮಾಡಬೇಕು, NS ಕಾರ್ಡ್ ಟೆಸ್ಟ್ ಆದಮೇಲೆ ಎಲಿಸಾ ಪಾಸಿಟಿವ್ ಏನಾದರೆ, ಮತ್ತು ಏನಾದರೂ ಪೇಷಂಟು ತೀವ್ರ ಸುಸ್ತು, ಏನಾದರೂ ವೀಕ್ನೆಸ್ ಕಾಣ್ತಾ ಇದೆ ತಕ್ಷಣ ಅದಕ್ಕೆ IV ಫ್ಲೂಯಿಡ್ಸ್ ಮಾಡೋಣ. ಫ್ಲೂಯಿಡ್ಸ್ ಮುಖಾಂತರ ಅವ್ರಿಗೆ ನಾವು ಆರೈಕೆ ಮಾಡ್ತೀವಿ. ನೆಕ್ಸ್ಟ್ ಏನಾದರೂ ಸೆಕೆಂಡ್ರಿ ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬಯೋಟಿಕ್ ಕೊಟ್ಕೊಂಡು ಅದಕ್ಕೆ ಸರಿಪಡಿಸ್ತೀವಿ. ಸೊ ಇದೇ ಥರ ನಿನ್ನೆ ನಮಗೆ 5 ಕನ್ಫರ್ಮೇಷನ್ ಪಾಸಿಟಿವ್ ಬಂದಿದೆ ನಮ್ಮ ಹಾಸ್ಪಿಟಲಲ್ಲಿ. ಸೊ DPH ಲ್ಯಾಬ್ ಕನ್ಫರ್ಮೇಷನ್. ಸೊ ಇದುವರೆಗೂ ನಮ್ಮ ಹಾಸ್ಪಿಟ್ಲಿಂದ ಒಂದು 11 ಪಾಸಿಟಿವ್ ಬಂದಿದೆ. ಸೊ ಎಲ್ಲರೂ ಚೇತರಿಸ್ಕೊಂಡು ಹೋಗಿದ್ದಾರೆ. ಒಂದು 3 ಪೇಷಂಟ್ಸ್ ಇದ್ದಾರೆ. ಆ 3 ಪೇಷಂಟು ಡೇಂಜರ್ ಲೈನಿಂದ ಹೊರಗಡೆ ಇದ್ದಾರೆ. ಅವರು ನಾಳೆ ನಾಳಿದ್ದು ಡಿಸ್ಚಾರ್ಜ್ ಆಗ್ತಾರೆ. ಸೊ ಇಲ್ಲಿ ನಾವು ಮುಖ್ಯವಾಗಿದ್ದು, ನಾವು ಈ ಡೆಂಗು ಅನ್ನು ಕೇಳಿದ ತಕ್ಷಣ ನಾವು ಭಯಭೀತರಾಗಬಾರ್ದು. ನಾವು ಎಚ್ಚರಿಕೆಯಿಂದ ಒಳ್ಳೆಯ ವೈದ್ಯರ ಸಲಹೆ ಮೇಲೆ ನಾವು ಚಿಕಿತ್ಸೆ ಪಡ್ಕೊಂಡು, ಈ ಚಿಕಿತ್ಸೆ ಏನಿಲ್ಲ, ಒಂದು ಒಳ್ಳೆಯ ಆಹಾರ ಸೇವನೆ, ನೀರು ಮತ್ತು ಪೌಷ್ಟಿಕ ಆಹಾರ ಇಷ್ಟು ಸೇವನೆ ಮಾಡಿದ್ರೆ ನಾವು ಈ ಒಂದು ಡೆಂಗು ಕಾಯಿಲೆಗೆ ನಾವು ಎದುರಾಗಿ ನಾವು ನಿಲ್ಬೋದು. ಮನೆಯಲ್ಲಿ ಯಾವ ತರಹದ ಔಷಧಿಗಳನ್ನು ಮನೆಯಲ್ಲಿ ಜ್ವರ ಬಂದ ತಕ್ಷಣ ಮೇನ್ ಪ್ಯಾರಾಸಿಟಮಲ್, ORS ಜ್ಯೂಸ್ ಮತ್ತು ಎಲ್ಲ ಥರದ ಹಣ್ಣಿನ ರಸಗಳು ಇಷ್ಟು ನಾವು ಸೇವನೆ ಮಾಡಿದ್ರೆ ನಮ್ಮ ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ, ಹಾಗೂ ನಮ್ಮ ಈ ಡೆಂಗು ವೈರಾಣು ಇದ್ರೂ ಈ ನಮ್ಮ ರೋಗ ನಿರೋಧಕ ಶಕ್ತಿ ಅದಕ್ಕೆ ಯುದ್ಧ ಮಾಡಿ ಆ ಡೆಂಗು ವೈರಾಣುಗೆ ಸಾಯಿಸಿಬಿಟ್ಟು ನಮಗೆ ಒಳ್ಳೆ ಏನಾಗುತ್ತೆ, ಆರೋಗ್ಯ ಸಿಗುತ್ತೆ. ಸೊ ಇದು ನಾವು ಎಚ್ಚರಿಕೆಯಿಂದ ಇರಬೇಕು. ರೋಗ ಲಕ್ಷಣಗಳು ಎಲ್ಲ ಥರದ ಜ್ವರಗಳು ಒಂದೇ ಲಕ್ಷಣ ಬರುತ್ತೆ. ಅತಿ ಮತ್ತು ವೇಗವಾದ ಜ್ವರಗಳು, ಮತ್ತು ಹೈ ಟೆಂಪ್ರೇಚರ್ ಇರುತ್ತೆ, 102, 101ವರೆಗೂ ಟೆಂಪ್ರೇಚರ್ ಹೋಗುತ್ತೆ. 2ನೇದು ಬೆವರ್ತಾ ಇರ್ತಾರೆ ಮತ್ತು ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. 3ನೇದು ಏನಾದರೂ ಪ್ಲೇಟ್ಲೆಟ್ಸ್ ಅಂದರೆ ಆ ರೋಗಿ 4-5 ದಿವಸ ಬಿಟ್ಟು ಹಾಸ್ಪಿಟ್ಲ್ಗೆ ಬಂದರೆ ಏನಾದರೂ ಪ್ಲೇಟ್ಲೆಟ್ಸ್ ಅತಿ ಕಡಿಮೆ ಆದರೆ, ಇವಾಗ ಪ್ಲೇಟ್ಲೆಟ್ಸ್ ಎಷ್ಟಿರಬೇಕಂದ್ರೆ ಸಾಮಾನ್ಯ ಮನುಷ್ಯರಲ್ಲಿ 1.5 ಲಕ್ಷದಿಂದ 4 ಲಕ್ಷವರೆಗೂ ಪ್ಲೇಟ್ಲೆಟ್ಸ್ ಇರಬೇಕು. ಸೊ ಇದು ಯಾವಾಗ ಬ್ಲೀಡಿಂಗ್ ಎಪಿಸೋಡ್ಸ್ ಯಾವಾಗ ಬರುತ್ತೆ ಅಂದರೆ, ಕೆಲವರಿಗೆ 10,000ವರೆಗೂ ಏನಾಗೋದಿಲ್ಲ, ಕೆಲವರಿಗೆ 5,000ಕ್ಕೆ ಬಂದುಬಿಟ್ರೆ ಆವಾಗ ಮೂಗಲ್ ರಕ್ತ, ಕಣ್ಣಲ್ಲಿ ರಕ್ತಸ್ರಾವ ಇದೆಲ್ಲ ಕಂಡು ಬರುತ್ತೆ. ಅದು ಡೇಂಜರ್ ಸೈನ್. ಅದು ಬಂದ ತಕ್ಷಣ ಹತ್ತಿರದ ಹಾಸ್ಪಿಟಲ್ ಬಂದು ಸೇರ್ಪಡೆ ಆಗಬೇಕು. ಸೊ ಇದು ಒಂದು ಎಚ್ಚರಿಕೆಯಿಂದ ಜನ
ಕಾಣಬೇಕಾಗತ್ತೆ. ಇಲ್ಲದ್ರೆ ನನಗೇನಿಲ್ಲ ಬಿಡೋ, ಏನೋ ಉಷ್ಣಕ್ಕೆ ರಕ್ತ ಬಂತು ಮತ್ತು ಈ ಥರ ಅವರೇ ಊಹಾಪೋಹಗಳು ಮಾಡ್ಕೊಂಡಿದ್ರೆ ತೊಂದರೆಯಲ್ಲಿ ಸಿಕ್ಕಾಕ್ಬಿಡ್ತಾರೆ. ನೀವೀಗ ಯಾವ ರೀತಿಯಾಗಿ ಡೆಂಗ್ಯೂ ಪ್ರಕರಣಗಳಿಗೆ ಒತ್ತು ಕೊಡ್ತಾ ಇದ್ದೀರಾ ರೋಗಿಗಳಿಗೆ? ಇವಾಗ ನೋಡಿ, ನಾವು ಅದೇ ಹೇಳ್ದಲ್ಲ, ಈ ರೋಗಿಗಳ ಚಿಕಿತ್ಸೆಗಿಂತ ಫಸ್ಟ್ ಮೇನ್ ಇಂಪಾರ್ಟೆಂಟ್ ನಾವು ಮುನ್ನೆಚ್ಚರಿಕೆ ಕ್ರಮ. ಸೊಳ್ಳೆ ಕಚ್ದಂಗೆ ನಾವು ನೋಡ್ಕೋಬೇಕು, ಸೊಳ್ಳೆ ಪರ್ದ ಬಳಸಬೇಕು, ಮನೆಯಲ್ಲಿ ಅಕ್ಕಪಕ್ಕ ಕ್ಲೀನ್ ಇಟ್ಕೋಬೇಕು. ನೀರೇನಾದರೂ ಸ್ಟಾಕ್ ಇಲ್ಲ, ಇವಾಗ ವಾರಕ್ಕೊಮ್ಮೆ ಕೆಲವು ಕಡೆ ವಾರಕ್ಕೊಮ್ಮೆ ನೀರು ಬರುತ್ತೆ, ನಾವು ನೀರು ಸ್ಟಾಕ್ ಮಾಡಲೇಬೇಕು. ಅಂಥ ಟೈಮ್ ಮಾಡಬೇಕು, ಏನಾದರೂ ಒಂದು ಮುಚ್ಚಳ ಹಾಕಿ ಮುಚ್ಚಬೇಕು. ಸೊ ಎಲ್ಲಾದರೂ ಚಿಪ್ಪೆ, ನೀರಿನ ಚಿಪ್ಪೆ ಕುಡಿದು, ಎಣ್ಣೀರು ಚಿಪ್ಪೆಗಳು ಕುಡಿದು ಅಲ್ಲೇ ಬಿಸಾಕ್ತಾರೆ, ಅಲ್ಲಿ ನೀರು ಸ್ಟಾಕ್ ಆಗುತ್ತೆ. ಅದು 2 ಭಾಗ ಮಾಡಿಬಿಟ್ಟು ಉಲ್ಟಾ ಹಾಕಿ ಇಡಬೇಕು. ಡೆಂಗ್ಯೂ ಎಮರ್ಜೆನ್ಸಿ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಹೌದಾ? ಡೆಂಗ್ಯೂ ಸೊ ಇವಾಗ ಎಲ್ಲ ಥರದ ವೈದ್ಯರದ ಅಭಿಪ್ರಾಯ ಬೇರೆ ಬೇರೆ ಇರುತ್ತೆ. ನಾವು ನಮ್ಮ ಮೇನ್ ಪುಸ್ತಕ ಏನು ಹೇಳುತ್ತೆ, ಆ ಪುಸ್ತಕ ವಿರುದ್ಧವಾಗಿ ನಾವು ಏನು ಮಾತಾಡೋಂಗಿಲ್ಲ. ಸೊ ನಾವೇ ಊಹಪ್ಪ ಮಾಡಿಕೊಂಡು ಎಮರ್ಜೆನ್ಸಿ ಅಂದರೆ, ಸೊ ಆ ಥರ ಅಲ್ಲ ಅದು. ನಮ್ಮ ಪುಸ್ತಕಗಳು, ನಾವು ಓದಿರೋದು ವಿದ್ಯೆಯಲ್ಲಿ ಏನು ಮೆಡಿಸಿನ್ ಬುಕ್ಸ್ ಹೇಳುತ್ತೆ ಅದು ಪಾಲನೆ ಮಾಡಬೇಕು. 10 ಕೇಸ್ ನೀವು ನೋಡಿಕೊಂಡ್ರೆ ಎಮರ್ಜೆನ್ಸಿ ಅಂದರೆ ಅದು ಎಮರ್ಜೆನ್ಸಿ ಅಲ್ಲ. ಸೊ ಯಾವುದಾದ್ರು 1ರಿಂದ ಅಬೌವ್ ಡೆತ್ ಆದರೆ ಯಾಕೆ ಆಯಿತು, ಕುಲಂಕಷವಾಗಿ ಅದಕ್ಕೆ ಚರ್ಚೆ ಆಗಬೇಕು, ಪ್ಲಸ್ ಅದಕ್ಕೆ ಇನ್ವೆಸ್ಟಿಗೇಟ್ ಆಗಬೇಕು. ಯಾಕೆ ಸತ್ತು ಪೇಷಂಟು, ಡೆಂಗ್ಯೂಯಿಂದ ಸತ್ತಿದ್ದೀರಾ, ಇನ್ನೊಂದು ಏನಾದ್ರು ಕಾಯಿಲೆಯಿಂದ, ಹಾರ್ಟ್ ಅಟ್ಯಾಕಿಂದ, ಮತ್ತು ಮೆದುಳು ಜ್ವರದಿಂದ, ಬೇರೆ ಹಲವಾರು ಇದೆ. ಡೆಂಗ್ಯೂಯಿಂದ ಒಂದೇ ದಿವಸಕ್ಕೆ ಯಾರೂ ಸಾಯೋದಿಲ್ಲ. ಸೊ ಯಾರು ಪೇಷಂಟ್ ಡೆಂಗ್ಯೂಯಿಂದ ಸಾಯ್ತಾರೆ ಅಂದರೆ ಯಾರು ನಿರ್ಲಕ್ಷ್ಯತೆ ಮಾಡ್ತಾರೆ ಅಂಥವರು ತೊಂದರೆಯಲ್ಲಿ ಸಿಕ್ಕಾಕ್ಬಿಡ್ತಾರೆ. ಸೊ ಇನ್ನೊಂದು ಏನಂದರೆ, ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ಜನ ಇವಾಗ ನಾಟಿ ಔಷಧ ಹತ್ರ ಹೋಗ್ತಾರೆ. ಈ ನಾಟಿ ಔಷಧರು ಏನು ಮಾಡ್ತಾರೆ ಅಂದರೆ, ಈ ವೈದ್ಯರು, ಅವರು ವೈದ್ಯರೇ ಇಲ್ಲ ಆ್ಯಕ್ಚುಲಿ, ನಾಟಿ ಮನುಷ್ಯರು ಅವ್ರು ಏನು ಮಾಡ್ತಾರೆ, ಏನೋ ಒಂದು ಕಣ್ಣಿಟ್ಕೊಂಡು ಅಲ್ಲಿ ಏನೋ ಒಂದು ಕೊಡ್ತಾರೆ ಔಷಧಿ. ಈ ಪೇಷಂಟ್ ಏನಾಗುತ್ತೆ, ತಲೆಯಲ್ಲಿ ಇಲ್ಲಿ ಹೋದ್ಮೇಲೆ ಸರಿ ಆಯಿತು. ಯಾಕೆಂದರೆ 4 ದಿವಸ ಅಲೋಪತಿಕ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದೆಲ್ಲ ಹೋಯ್ತು. 5ನೇ ದಿವಸ ಆ ನೇಚರೇ ಆ ಮನುಷ್ಯನಿಗೆ ಹೀಲಿಂಗ್ ಮಾಡ್ತಾ ಇರುತ್ತೆ. ಆ 5ನೇ ದಿವಸ ಅವನು ನಾಟಿ ವೈದ್ಯರ ಹತ್ರ ಹೋಗ್ತಾನೆ. ಅವನು 4 ದಿವಸ ತೊಗೊಂಡ್ರೆ ಔಷಧಿ ಮರ್ತ್ಬಿಡ್ತಾನೆ. ಈ 5ನೇ ದಿವಸಕ್ಕೆ ಒಂದು ಗುಳಿಗೆ ತೊಗೊಂಡ್ಬಿಟ್ರೆ, ಆಹಾ ಈ ಗುಳಿಗೆಯಿಂದ ನಾನು ಚೆನ್ನಾಗಾದೆ. ಸೊ ಈ ಮನೋಭಾವದಿಂದ ಜನ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಇದು ಭಾಳ ನಿಜವಾಗ್ಲೂ ಇದು ಒಂದು ದುಃಖದ ಸಂಗತಿ. ಯಾಕೆಂದರೆ ವಿದ್ಯಾವಂತರೇ ಹೋಗ್ಬಿಟ್ಟು ಅವ್ರ ಹತ್ರ ಇದು ಕಡಿಮೆ ಆಯಿತು ಅಂತ ಯಾರೋ ಒಂದು ಊಹಾಪೋಹಗಳೇ ಅವರೇ ಬ್ರೋಕರ್ಗಳು ಬಿಡ್ತಾರೆ. ನಾನು ಒಂದು ಸ್ಪೆಷಲ್ ಔಷಧಿ ಹುಡ್ಕೊಂಡಿದ್ದೀನಿ, ಲಾಸ್ಟ್ ಡೆಂಗು ಇದರಲ್ಲಿ ಒಬ್ಬ ಕ್ವ್ಯಾಕು 800 ರೂಪಾಯಿ ಕೊಟ್ಟು ಔಷಧಿ ಕೊಡ್ತಾ ಇದ್ದಂತೆ. ಜನ ಬಂದು ಹೇಳ್ತಾ ಇದ್ರು, ಅದು ಸರ್ ನೀವು ಔಷಧಿ ಕೊಟ್ಟು ಸರಿಯಾಗಿಲ್ಲ, ಅಲ್ಲಿ ಓದಿ ನಾವು ಇಷ್ಟು 800 ರೂಪಾಯಿ ಔಷಧಿಯಲ್ಲಿ ಸರಿಯಾದ್ರ. ಸೊ ಈ ಥರ ನಮಗೆ ಒಂದು ದುಃಖ ಆಗುತ್ತೆ. ಯಾಕೆಂದರೆ ನಮ್ಮದು ಬೆಸ್ಟ್ ಮೆಡಿಸಿನ್ ಅಟ್ ಪ್ರೆಸೆಂಟ್ ಇಮಿಡಿಯೇಟ್ ವರ್ಕ್ ಆಗೋದು ಮೆಡಿಸಿನ್ ಅಂದರೆ ಅಲೋಪತಿಕ್. ಹೋಮಿಯೋಪತಿ ಮತ್ತು ಆಯುರ್ವೇದಿಕ್ಕಿನ ಸ್ವಲ್ಪ ಲೇಟ್ ಎಫೆಕ್ಟ್ ಆಗುತ್ತೆ. ಅದು ಇದೆ, ಯಾಕೆಂದರೆ ಅದೂ ಒಂದು ಫಾರ್ಮ್ ಆಫ್ ಮೆಡಿಸಿನ್, ಬಟ್ ಅದು ಲೇಟ್ ಎಫೆಕ್ಟ್ ಆಗುತ್ತೆ. ಇಮಿಡಿಯೇಟ್ ಅರ್ಜೆಂಟ್ ಎಫೆಕ್ಟ್ ಆಗೋದು ನಮ್ಮದು ಅಲೋಪತಿಕ್.